ಕುಣಿಗಲ್ ಪಟ್ಟಣದ ಸಮಗ್ರ ಒಳಚರಂಡಿ ಕೊಳವೆ ಮಾರ್ಗ ಹಾಗೂ ಮಲಿನ ಜಲ ಶುದ್ಧೀಕರಣ ಘಟಕ ಎಸ್ಟಿಪಿ ಪ್ಲಾಂಟ್ 33 ಕೋಟಿ ವೆಚ್ಚದ ಕಾಮಗಾರಿಗೆ ಶಾಸಕರಾದ ಡಾ ಎಚ್.ಡಿ. ರಂಗನಾಥ್ ಗುದ್ದಲಿ ಪೂಜೆ ನಡೆಸಿ ಮಾತನಾಡುತ್ತಾ ಒಳಚರಂಡಿ ವ್ಯವಸ್ಥೆಯಿಂದ ಪಟ್ಟಣದಲ್ಲಿ ಅನೈರ್ಮಲ್ಯ ಸಮಸ್ಯೆ ಹೋಗಲಾಡಿಸಿ ನಿರ್ಮಲ ಪಟ್ಟಣ ನಿರ್ಮಿಸಲು ಸರ್ಕಾರದಿಂದ ಎಸ್ಟಿ ಪ್ಲಾಂಟ್ಗೆ ಹಾಗೂ ಪೈಪ್ಲೈನ್ಸ್ ಕಾಮಗಾರಿಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ತರಲು ಸಿದ್ಧನಿದ್ದೇನೆ. ಸ್ಥಳೀಯವಾಗಿ ಇದ್ದಂತಹ ಅಡೆತಡೆಗಳನ್ನು ನಿವಾರಿಸಿ ಇಂದು ಗುದ್ದಲಿ ಪೂಜೆಯನ್ನ ನೆರವೇರಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಕಾಮಗಾರಿ ಗುಣಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗುವುದಿಲ್ಲ ಎಂದು ಎಚ್ಚರಿಸಿದರು. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್ ಎನ್ಕೆ ಸ್ಟಿಂಗ್ಪುರ್ ಕುಣಿಗಲ್. ಇದೆಲ್ಲ ಆಚೆ ಏನು ಹೇಳಲಿಕ್ಕೆ ಆಗಲ್ಲ ನಿಮಗೆ. ಆಗಲೇ ನನ್ನ ಹತ್ರ 20 ಕಂಪ್ಲೇಂಟ್ ಬಂದಿದೆ. ಇದ್ರದ್ದು ಅದು ಸ್ಟಾರ್ಟ್ ಮಾಡ್ತಿದ್ದಂಗೆ ಅದನ್ನೆಲ್ಲ ನಿವಾರಣೆ ಮಾಡೋಂಥ ಶಕ್ತಿ ನನ್ನ ಎಲ್ಲ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರಿಗಿದೆ ಮತ್ತು ನನ್ನ ಪಾರ್ಟಿ ಶಕ್ತಿಗಿದೆ, ನನಗಿದೆ. ಸೊ ಹಾಗಾಗಿ ನಾವು ಕುಣಿಗಲ್ ತಾಲೂಕಿನ ಜನತೆಗೆ ಏನು ಮಾತು ಕೊಟ್ಟಿದ್ದೋ ಅದು ಪರಿಪೂರ್ಣತೆಯಲ್ಲಿ ಅರ್ಥಪೂರ್ಣವಾಗಿ ಸಮೃದ್ಧಿಲಿ ನಾವು ಮಾಡೇ ತೀರ್ತೇವೆ ಅನ್ನೋ ಮಾತಿಗೆ ಇದೇ ಒಂದು ಸಾಕ್ಷಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ನಿಮ್ಮೆಲ್ಲರಿಗೂ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಇದು. ನನಗೂ ರಾತ್ರಿ ಯಾರೋ ಒಬ್ಬರು ಪತ್ರಿಕೆಯವರು ಫೋನ್ ಮಾಡಿದರು, ಸರ್ ಇಷ್ಟೆಲ್ಲ ದುಡ್ಡು ತತ್ತಿದ್ದೀರಾ, ನೀವು ಇಷ್ಟು ಇನ್ನೂ ಜೋರಾಗಿ ಎಲ್ಲರಿಗೂ ಮಾಡಬೇಕು ಅಂತ. ನನಗೇನಾಗ್ಬಿಟ್ಟಿದೆ ಅಂದರೆ ಆಗಲೇ ಈಗ ನಾನು ಲಿಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಪಟ್ಟಣದಲ್ಲಿ ಯಾವ ರೋಡನ್ನು ಬಿಡೋಂಗಿಲ್ಲ ಅಂತ, ಯಾವ ಡಾಂಬರೀಕರಣದ ಯಾವ ರಸ್ತೆನೂ ನಾನು ಬಿಡೋಂಗಿಲ್ಲ ಅಂತ. ಈಗ ನೀವು ಯಾವ್ದಾರ ತನ್ನಿ, ನಾನು ಎಲ್ಲನೂ ಮಾಡ್ತೀನಿ, ಡಾಂಬರೀಕರಣ ನನ್ನ ಅವಧಿಲಿ ಅಂತ ಒಂದು ಪಣ ತೊಟ್ಟಿದ್ದೇನೆ. ಅದಕ್ಕೋಸ್ಕರ ಟೈಮ್ ಇಲ್ಲ ನನಗೆ. ಸೊ ಇವತ್ತು ಚಿಕ್ಕದಾಗಿ ಚೊಕ್ಕದಾಗಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಮೊದಲು ಸರ್ಕಾರ ಜೊತೆ ಚರ್ಚೆಗೆ ಹೋದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ UGD ಅಂಡರ್ಗ್ರೌಂಡ್ ಡ್ರೈನೇಜು ಒಳಚರಂಡಿ ಅದು ಯಾವತ್ತೂ ಯಾವ ಪಟ್ಟಣದಲ್ಲಾಗಲಿ ಯಾವ ನಗರದಲ್ಲಾಗಲಿ ಕಾರ್ಯೋನ್ಮುಖವಾಗಿ ಸಕಾರಾತ್ಮಕವಾದ ಕೆಲಸಗಳಾಗಿಲ್ಲ ಅನ್ನೋದನ್ನು ಸದಾಕಾಲ ಕಂಪ್ಲೇಂಟು ಬರ್ತಾನೇ ಇದೆ. ನಾನು ಸಹ JJM ಮತ್ತು UGD ಒಂದು ದೊಡ್ಡ ಗೊಂದಲದ ಮಯ ಆಗಿರೋಂಥ ಹಿನ್ನೆಲೆಯಲ್ಲಿ ಯಾವ ರೀತಿ ಈ ಒಂದು ವ್ಯವಸ್ಥೆನ ಬದಲಾವಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ನಮ್ಮ ನಿಕಟಪೂರ್ವ ಸಂಸದರಾದಂಥ DK ಸುರೇಶ್ ಸಾಹೇಬರು ಇದನ್ನು ಯಾವ ರೀತಿ ಪಟ್ಟಣದಲ್ಲಿ ಬೇರೆಯವ್ರಿಗಿಂತ ವಿಭಿನ್ನವಾಗಿ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ವ್ಯವಸ್ಥೆ ಭಾಳಷ್ಟೆಲ್ಲ ಚರ್ಚೆ ಮಾಡ್ಕೊಂಡಿದ್ದೆ, ಭಾಳ ಸಭೆಗಳು ಮಾಡಿದ್ದೆ. ನನ್ನ ತಿಳಿದಂಗೆ ಈಗ ತಾನೇ ರಂಗಸ್ವಾಮಿ ಹೇಳ್ತಿದ್ದ, ಇವತ್ತು ಭಾಳ ಅವನು 6 ಸಲ ಗೆದ್ದಿದ್ದಾನೆ, ಇವನು 5 ಸಲ ಗೆದ್ದಿದ್ದಾರೆ. ಆಗಿನ ಶಾಸಕರು ಯಾರು ನಾಗರಾಜಣ್ಣವರು ಅವರ ಸಂದರ್ಭದಲ್ಲಿ ಸುಮಾರು 15 ವರ್ಷ ಆಗಿತ್ತಾ, ನಿಂಗಪ್ಪ ಅವ್ರ ಕಾಲದಲ್ಲಿ ಆಗಿದ್ದು, ನಾಗರಾಜಣ್ಣವ್ರದ್ದಲ್ಲ. ಆಗ ಒಳಚರಂಡಿಯ ಪ್ರಯತ್ನವನ್ನು ಮಾಡಿದಂಥದ್ದಲ್ಲಿ ಬರೀ ನೆಟ್ವರ್ಕ್ ಮಾಡಿ ಬಿಟ್ಟಿದ್ದಂಥ. ನಾನು ಸದಾಕಾಲ ರೌಂಡ್ಸ್ಗೆ ಹೋದಾಗೆಲ್ಲ ಇದು ಎಲ್ಲೋ ಒಂದು ಕಡೆ ಸ್ನಾನದ ನೀರಿಂದ ಹಿಡಿದು ಮನೆಯ ಅಡುಗೆ ನೀರಿಂದ ಹಿಡಿದು ಏನು ಲ್ಯಾಬರೇಟರಿಯಿಂದ ಹಿಡಿದು ಟಾಯ್ಲೆಟಿಂದ ಹಿಡಿದು ಎಲ್ಲನೂ ಚರಂಡಿಗೆ ಬಿಡೋ ಅಂಥ ವಿಚಿತ್ರವಾದ ಸನ್ನಿವೇಶವನ್ನು ನೋಡಿ ಭಾಳಷ್ಟು ಜನ ಬಡಸ್ತನದಲ್ಲಿ ಇರೋಂಥ ಮನೆಗಳಿಗೆ ಡ್ರೈನೇಜ್ಗಳು ವಾಸನೆಗಳು ಬರೋಂಥದ್ದನ್ನು ನನ್ನ ಕಣ್ಣಾರೆ ಕಂಡಿದೆ. ನಾನು ನಮ್ಮ ಇಲ್ಲಿ ಯಾರ್ಯಾರು ನಮ್ಮ ಪುರಸಭೆಯ ಸದಸ್ಯರಿದ್ದಾರೆ ಅವ್ರು ಇವತ್ತೆಲ್ಲ ಪ್ರತಿ ಬಾರಿ ಅವರು ರೌಂಡ್ಸ್ಗೆ ಹೋದಾಗೆಲ್ಲ ಇದು ಏನಾರು ಸರಿಪಡಿಸಿ ಇದನ್ನು ಸರಿಪಡಿಸಿ. ನಾನು ಸರ್ಕಾರಕ್ಕೆ ಕೇಳಿದಾಗೆಲ್ಲ ನಿಮ್ಗೆ ಅಷ್ಟು ದುಡ್ಡು ಕೊಡ್ಲಿಕ್ಕೆ ಆಗೋದಿಲ್ಲ, ನಾವು ಅನುದಾನ ಅಂತಾರೆ. ಇದನ್ನು ಹಿಂದೆ ಆಗಿರೋಂಥ ಪ್ರಯತ್ನವನ್ನು ಯಾರೋ ಮಲ್ಪಾನಿ ಅಂತ ನನಗೆ ಈಗ ಹೆಸರು ಹೇಳ್ತಾನೆ ಅವರೇ. ನನಗಾಗ ಫಸ್ಟ್ ಟೈಮ್ ಎಲೆಕ್ಷನ್ ನಿಂತಾಗಲೂ ಭಾಳಷ್ಟು ಜನ ಸದಸ್ಯರುಗಳು ಇದು ಯಾರೋ ಒಬ್ಬ ಬಂದಿದ್ದಾನೆ, ನೀವು ಮಾತಾಡಿಸಿ ಅವನು ಏನು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಅಂತ. ಹಾಗೆಲ್ಲ ನಾನು ಒಂದು ಪ್ರಯತ್ನ ಮಾಡೋ ಸಂದರ್ಭದಲ್ಲಿ BJP ಸರ್ಕಾರ ಬಂತು, BJP ನೆರಳಲ್ಲಿ ಓಟೋದ ಅವನು. ಇಲ್ಲಿಂದ ಇಲ್ಲಿ ಇನ್ನೊಂದಿದೆ ಸರ್, ಇಲ್ಲಿ ಮಷೀನ್ ಇದು 4 MID ಇಲ್ಲಿ ಕ್ಯಾಮಸ್ಟೆಪ್ STP ಸರ್, ಇದು ನೇಚರ್ ಬೇಸ್ಡ್ ಟೆಕ್ನಾಲಜಿ ಸರ್. ಇದಾದ್ಮೇಲೆ ವೆಟ್ವೆಲ್ 3 ಬಂದು ನಾವು KHP ಕಾಲೋನಿಯಲ್ಲಿ ಮಾಡ್ತೀವಿ. ಇನ್ನೊಂದು BSLR ಲೇಔಟಲ್ಲಿ ವೆಟ್ವೆಲ್ ನಂಬರ್ 4 ಸರ್. ಮತ್ತು ನಾವಿಲ್ಲಿ ವಿಧಾನಗೆರೆಯಲ್ಲಿ 0.3 MID SBR ಟೈಪ್ ಟೆಕ್ನಾಲಜಿ ಸರ್. ಸೊ ಇಲ್ಲಿ ಒಂದು ಸ್ಟ್ಯಾಂಡ್ ಅಲೋನ್ STP ಮಾಡ್ತಾರೆ ಸರ್.
ಟೋಟಲ್ ನಮಗೆ ಒಂದು 5 STPs, ಒಂದು ಮಷಿನಲ್ ಪಂಪಿಂಗ್ ಸ್ಟೇಷನ್ ಮತ್ತು 2 STPs ಪ್ಲಸ್ ನಮಗೆ ಹೌಸ್ ಸರ್ವಿಸ್ ಕನೆಕ್ಷನ್. ನನಗೆ ಒಂದೇನು ಅಂದರೆ ಇಲ್ಲಿವರೆಗೂ ಏನು ಒಂದು ಮಾಡಿದ್ರಲ್ಲ ಅದು ನೆಟ್ವರ್ಕ್ಸ್ಗಳು ಪೈಪ್ಲೈನ್ಸ್ಗಳು ಎಲ್ಲ ಪ್ರಾಬ್ಲಮ್ಸ್ ಇದೆ. ಅದನ್ನೆಲ್ಲ ಕೂತ್ಕೊಂಡು ಮಾಡಿದ್ರೆ ಮಾಡಿ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಯಾರು ಇಂಜಿನಿಯರ್ ಅದೆಲ್ಲ ಕಾಂಟ್ರಾಕ್ಟರ್ ಅಲ್ಲಪ್ಪ, ನಮಗೆ ನಿಮ್ಮ ಜೊತೆ ಸೀನಿಯರ್ ಬರಲಿಲ್ಲ ಒಂದು ಕೇಳಿಲಿ ಅವ್ನು ಕರ್ಸು, ನಾನು MP ಅವ್ರ ಹತ್ರ ಮಾತಾಡಬೇಕು. ಇದೇನಾಗಿದೆ ನಮಗೆ ಹಳೇದು ಪೈಪ್ಲೈನ್ಸ್ಗಳಿಗೂ ಯಾವುದು ನಂಬರ್ 1 ಮಾಡಿದ್ರು ಅದನ್ನು ನಮಗೆ ಕೋಆರ್ಡಿನೇಷನ್ ಆಗಬೇಕು. ಅದನ್ನು ನನಗೆ ಎಲ್ಲೆಲ್ಲಿ ನಾನು ಇವಾಗ ವಾರ್ಡ್ ವೈಸು ವಿಸಿಟ್ ಆಗ್ತೀನಿ, ನನಗೆ ಎಲ್ಲೆಲ್ಲಿ ಕಂಪ್ಲೇಂಟ್ಸ್ ಬರುತ್ತೆ ಅದನ್ನ ಮಾಡಂಗಿದ್ರೆ ಅವ್ರು ಮಾಡಲಿ, ಇಲ್ಲ ಅಂದ್ರೆ ಬಿಟ್ಬಿಟ್ಟು ಹೋಗ್ಲಿ, ನನ್ನ ಪಾಡು ನಾನು ಬೇರೆ ಮಾಡ್ಕೊಂಡು. ಈಗ ಒಂದು ಪ್ರಾಕ್ಟಿಕಲ್ ಸಮಸ್ಯೆ ಬಿದ್ದಿರೋದು ಹೇಳ್ತಾವ್ರೆ, ಬಿದ್ದಿರೋದು ಹಾಳೆ ಎಲ್ಲ ಬ್ಲಾಕ್ ಆಗ್ಬಿಟ್ಟು ಎಲ್ಲ ಕನೆಕ್ಷನ್ ಕೊಟ್ಬಿಟ್ಟು ನೀವು ಫ್ಲೋ ಓವರ್ ಆಗ ಮ್ಯಾನುವಲ್ ಇಂದ ಆಚೆ ಬಂದ್ಬಿಡ್ತಾವೆ. ಸೊ ಇದ್ರಲ್ಲಿ ಬ್ಲಾಕ್ ಆಗೋ ಪ್ರಾಕ್ಟಿಕಲ್ ಸಮಸ್ಯೆ ಇದು. ವಾಟ್ ಲೂಮೆನ್ ಸಾಲ್ತಾ ಇಲ್ಲ ಅಂತನಾ ವಾಲ್ಯೂಮು ಮುಂಚೆ ಕನೆಕ್ಷನ್ ಕೊಟ್ಟು ಜನ ಕುಟುಂಬದವರು ಎಲ್ಲೋ ಒಂದ್ ಕಡೆ ವಾಸನೆ ಬೇಗುದಿ ಇದ್ರ ಮಧ್ಯೆ ಈಚೆ ತರಂತ ಒಂದು ದೊಡ್ಡದು ಪುಣ್ಯದ ಕೆಲಸ ಇದೆ. ನಾನು ಇವತ್ತು ಇವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ನೀವೇನಾದರೂ ಬೇರೆದು ಏನಾರೇ ಇರಲಿ, ಇವತ್ತು ಈ ಒಂದು ಸವಾಲಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕಷ್ಟದ ಸಮಸ್ಯೆ ನಿವಾರಣೆ ಮಾಡಿಕೊಟ್ರೆ ಆ ಭಗವಂತನ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಮತ್ತು ನನ್ನ ಕುಟುಂಬದ ಮೇಲೆ ಬಲವಾಗಿರುತ್ತೆ ಅನ್ನೋದನ್ನು ನಾನು ಬಲ್ಲೆ. ನಾನು ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಸೇರಿ ಈ ಹಲವಾರು ವಿಚಾರಗಳಲ್ಲಿ ಇದು ಇನ್ನು ಮುಂದಿನ ದಿನಗಳಲ್ಲಿ ನನ್ನ ತಿಳುವಳಿಕೆ ಪ್ರಕಾರ, ನಾನು ಮೊನ್ನೆನೂ ಗಲಾಟೆ ಮಾಡಿದ್ದೀನಿ ಮಂತ್ರಿ ಹತ್ರ, ನೀವು ಬರೀ ನನಗೆ ಎಲ್ಲೋ ಒಂದು ಕಡೆ ತಾರತಮ್ಯ ಮಾಡ್ತಾಯಿದ್ದೀರಿ, ನಾನು ಕೊಟ್ಟಿರೋದು ನೀವೇ ದೊಡ್ಡದು ಅಂದ್ಕೊಂಡಿದ್ದೀರಿ, ನನಗಿನ್ನೂ ಹೆಚ್ಚಿಗೆ ಬೇಕು ದುಡ್ಡು ಅಂತ ಹೇಳಿದ್ದೀನಿ. ನೆಟ್ವರ್ಕ್ಗಳು ಎಷ್ಟೆಷ್ಟಿದೆ ಎಲ್ಲನೂ ರಂಗಸ್ವಾಮಿ 18 ಕಿಲೋಮೀಟ್ರನ್ನ ಹೇಳ್ತಿದೆಯಲ್ಲ, ಅದನ್ನು ತಂದರೆ ನಾವು ಕೂತ್ಕೊಂಡು ಇನ್ನೂ ಹೆಚ್ಚಿನ ಅನುದಾನವನ್ನು ತರೋಂಥ ಕೆಲಸವನ್ನು ನಾವು ಮಾಡೋಣ. ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಹೆಸರು ತರೋಣ, ಈ ಸರ್ಕಾರಕ್ಕೆ ಒಳ್ಳೆಯ ಹೆಸರಾಗಲಿ. 2 ಮೀಟ್ರ್ ಕಾಂಪೌಂಡ್ ಮಾಡಿದ್ರೆ ಅದು 8 ಮೀಟರ್ ಇರೋದು 5 ಮೀಟ್ರ್ ಇರೋದು 5 ಮೀಟ್ರ್ ಮಾಡಕ್ಕೆ ವ್ಯವಸ್ಥೆ ಮಾಡ್ತಾರೆ. ಹೌದು, ಒಂದೇ ಸಲ ಯಾವ್ದಾದ್ರು ಬೇಕು ಎಲ್ಲನೂ ಒಂದು ಲಿಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಫಸ್ಟ್ ಪ್ರಿಯಾರಿಟಿ ಇದೆ. ಇವ್ರು ಅರುಣ್ ಒಂದು ಮಾತಂದ್ರು, ಎಲ್ಲೆಲ್ಲ ಪಟ್ಟಣದಲ್ಲೆಲ್ಲ ಫಸ್ಟು ನೆಟ್ವರ್ಕ್ ಮಾಡಿಬಿಟ್ಟು ಆಮೇಲಿಂದ ಒದ್ದಾಡ್ತಾ ಇದ್ದಾರೆ ಅಂತ. ಅದಕ್ಕೋಸ್ಕರ ನಾನು STP ಪ್ಲ್ಯಾಂಟ್ ನಮ್ಮ ಹೆಸರು ಬರೋ ತನಕ ನಾನು ಯಾವುದೇ ಕಾರಣಕ್ಕೂ ಪೂಜೆ ಮಾಡಿಕೊಡ್ದು ಅಂತೇಳಿ ಇವತ್ತು ನನಗೆ STP ಪ್ಲ್ಯಾಂಟ್ ಬಂದಾದಮೇಲೆ ಇದು ಫಸ್ಟ್ ಪ್ರಿಯಾರಿಟಿ ಅಂತೇಳಿ ಮಾಡ್ಕೊಂಡಿದ್ದೇವೆ. ಈಗ ನನಗೆ ಅಲ್ಲಲ್ಲಿ ಸ್ಥಳೀಯವಾಗಿ ಭಾಳಷ್ಟು ಸಮಸ್ಯೆಗಳು ಬರ್ತವೆ, ಎಲ್ಲೆಲ್ಲಿ ಅವರವರು ರೈಲ್ವೇದೊಂದು ಬೇಜಾರು ಇಶ್ಯೂಸ್. ಹೌದು ಹೌದು, ಅದೊಂದು ಇಶ್ಯೂ ಭಾಳಷ್ಟು ಗೊಂದಲಮಯ ಇರೋಂಥದ್ದನ್ನು ಆ ಕಾರಣಕ್ಕೋಸ್ಕರ ನಾವು ಒಂದೊಂದೇ ಹೆಜ್ಜೆ ಇಡ್ತಾ ಇದ್ದೇವೆ. ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ನನಗೆ ಪತ್ರಿಕಾ ಮಿತ್ರರ ಸಹಾಯ ಬೇಕು. ಕೆಲವು ವಿಚಾರಗಳಲ್ಲಿ ಗೊಂದಲಗಳನ್ನು ಅಲ್ಲಿ ಸ್ಥಳೀಯವಾಗಿ ಮಾಡೋಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಬರೋಂಥದ್ದನ್ನೆಲ್ಲ ನೀವು ಜವಾಬ್ದಾರಿಯ ಸಮಾಜದ ಒಂದು ನೈತಿಕತೆಯ ಒಂದು ವ್ಯವಸ್ಥೆಗೆ ಎಲ್ಲರಿಗೂ ಪತ್ರಿಕೆಯಲ್ಲಿ ಬರ್ತಾ ಇದ್ರೆ ಯಾರು ಅಡಚಣೆ ಮಾಡ್ತಾರೋ ಅವ್ರಿಗೂ ಒಂದೆಲ್ಲ ಒಂದು ಕಡೆ ಆ ಒಂದು ವ್ಯವಸ್ಥೆಗೆ ಮಾಡಿಕೊಡ್ದು ನಾವು ಸಮಾಜಕ್ಕೋಸ್ಕರ ಅಂತ ಬರುತ್ತೆ. ಈಗ ಕೆಲವು ವೆಟ್ವೆಲ್ಗಳು ಆಗಲೇ ನನ್ನ ಸೆಮಿ ಬಂದ ನನಗೆ, ಸರ್ ವೆಟ್ವೆಲ್ ಈ ಆ್ಯಂಗಲಲ್ಲಿ